ಎಲ್ರಿಗೂ ನಮಸ್ಕಾರ. ನಾವು ಹಳ್ಳಿಯಲ್ಲಿ ಬೆಳೆದರೆ ಎಷ್ಟು ಉಪಯೋಗ ಅಂತ ಈ ಒಂದು ಉದಾಹರಣೆ. ಈಗ ನೋಡಿ, ಈ ಗಿಡ ತುಳಸಿ ಗಿಡದಲ್ಲಿ ಹೂಗಳು ಬರುತ್ತಲ್ಲ, ಹೂಗಳು ನಾವು ಅಷ್ಟೊಂದು ಬಳಸೋದಿಲ್ಲ ಇದನ್ನು. ಆದರೆ ಅದು ಹೂಗಳು ಬಂದಾಗ ನಾವು ಅದನ್ನು ಈ ರೀತಿ ತುಂಡು ಮಾಡಿದರೆ ಅವುಗಳು ಇನ್ನೂ ಸೊಂಪಾಗಿ ಮತ್ತೆ ಕವಲು ಹೊಡೆದು ಹೊಸ ಚಿಗುರುಗಳು ಬಂದು ಸೊಂಪಾಗಿ ಬೆಳೀತದೆ ಅಂತ ಒಂದು ವಿಚಾರ. ಅದು ದೊಡ್ಡೂರಲ್ಲಿ ಊರಲ್ಲಿ ಹಾಗೆ ಮಾಡ್ತಿರುವಾಗ ನೋಡ್ಕೊಂಡು ನಮಗೆ ಅದರ ಅನುಭವ ಆಗ್ತಿತ್ತು, ಯಾಕೆ ಮಾಡ್ತಾರೆ ಏನು ಅಂತ. ಈಗಿನವರಿಗೆ ತುಳಸಿ ಗಿಡ ನೋಡೋದೇ ಬಹಳ ಕಷ್ಟದಲ್ಲಿ. ತುಳಸಿ ಒಂದಷ್ಟು ಜನ ನಮ್ಮಂಥವ್ರು, ನಮ್ಮ ವಯಸ್ಸಿನವರು ಇದನ್ನು ಬಳಸ್ತಾರೆ. ಯಾಕಂದರೆ ನಾವು ನೋಡಿದ್ದೀವಿ, ಪೂಜೆ ಮಾಡೋದಿರ್ಬೋದು ಅಥವಾ ಇದರದ್ದು ಕಷಾಯ ಎಲೆಯದು ಹೀಗೆಲ್ಲ. ತುಳಸಿ ಅನ್ನೋದು ತುಂಬ ಸರ್ವವಿಧ ಉಪಯೋಗಕಾರಿ ಇರುವಂಥ ಒಂದು ಗಿಡ. ಆರೋಗ್ಯಕ್ಕೆ ತುಂಬ, ಅಂದರೆ ಇದರಿಂದ ಪರಿಸರ ಶುದ್ಧೀಕರಣ ಮಾಡುತ್ತೆ, ಗಾಳಿ ಶುದ್ಧೀಕರಣ ಮಾಡುತ್ತೆ, ಹೀಗೆಲ್ಲ ಇದಕ್ಕೆ ಗುಣಗಳಿವೆ. ಹೀಗೆ ಇದು ಹೂ ತೆಗೆಯೋದು ಒಂದು ಯಾರಿಗೂ ಗೊತ್ತಿಲ್ಲ. ಹೂ ತೆಗೀರಿ ಅಂದರೆ ನಾವು ಮುಡಿಲಿಕ್ಕೇನೋ ಅಂತ ಅಂದ್ಕೊಳ್ತೀವಿ ಈಗಿನ ಮಕ್ಕಳು. ಇದು ಹೂ ತೆಗೆಯೋದು ಅಂದರೆ ತುಳಸಿ ಗಿಡದ್ದು ತೆಗೆದು ಬಿಸಾಡೋದಷ್ಟೇ. ಬಿಸಾಡೋದ್ರೆ ಅದನ್ನು ಬುಡಕ್ಕೆ ಹಾಕಿದರೆ ಅಲ್ಲಿ ಮತ್ತೆ ಗಿಡಗಳು ಬೆಳೆದ, ಅದರಲ್ಲಿ ಬೀಜಗಳಿರ್ತಾವಲ್ಲ, ಅದರಿಂದ ಗಿಡಗಳು ಬರ್ತವೆ. ಇದೊಂದು ನಾನು ಇವತ್ತು ತೆಗಿತಾ ಇರುವಾಗ ವಿಡಿಯೋ ಮಾಡಿದರೆ ಒಂದಷ್ಟು ಜನರಿಗೆ ಏನೋ ಒಂದು ತಲೆಗೆ ಹೊಸ ವಿಚಾರ ಅನ್ನೋ ಥರ. ತಗೊಳ್ತಿರೋ ಬಿಡ್ತಿರೋ ಆಮೇಲೆ, ಆದರೆ ಕೊಡೋದು ನಮ್ಮ ಕರ್ತವ್ಯ. ಅದಕ್ಕೆ ಈ ಥರ ವಿಡಿಯೋ ಮಾಡಿದ್ದೆ ನಾನು. ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಹೀಗೆ ಮಾಡ್ತೀರಲ್ಲ ನೀವು, ಚಂದ ಕೂಡ ಕಾಣ್ತದೆ ಇದೆಲ್ಲ. ಮತ್ತು ಒಣಗಿದಾಗ ಈ ಹಸಿರಿನ ಮಧ್ಯೆ ಅದು ಒಣಗಿದ್ದು ಕಾಣ್ತಾ ಇರ್ತದಲ್ಲ, ಅದರಿಂದ ಇದನ್ನು ನೀವು ಈ ಥರ ತೆಗೆದು ಮತ್ತು ಬುಡಕ್ಕೆ ಹಾಕಿ. ಇದರಿಂದಲೂ ಈ ಹೂಗಳನ್ನು ಕೂಡ ನೀವು ಚೆನ್ನಾಗಿ ತೊಳೆದಿದ್ರೆ ಇದನ್ನು ಕಷಾಯ ಮಾಡಿ ಕುಡಿದ್ರು ಒಳ್ಳೆಯದೇ. ಒಣಗಿದ್ದ ಅದನ್ನು ಪುನಃ ಹಾಗೆ ಪಾತ್ರೆಯಲ್ಲಿಟ್ಟು. ಸರಿ, ಧನ್ಯವಾದಗಳು.